ಬುದ್ಧ ಜಯಂತಿ ಕಾರ್ಯಕ್ರಮದ ಪ್ರಯುಕ್ತ ದಲಿತ ಸಂಘರ್ಷ ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲಾ ಶಾಖೆ ರವರಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಜೈ ಭೀಮ್ ಹಾಸ್ಟೆಲ್ನಿಂದ ಡಾಕ್ಟರ್ BR ಅಂಬೇಡ್ಕರ್ ಭವನದವರೆಗೂ ಮೌನ ಮೆರವಣಿಗೆ ನಡೆಸಿದರು. ದಲಿತ ಸಂಘರ್ಷ ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲಾ ಶಾಖೆ ರವರಿಂದ ಬುದ್ಧ ಜಯಂತಿ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೋಟಿಗಾನಹಳ್ಳಿ ರಾಮಯ್ಯ ಬುದ್ಧಿದೀಪ ಸಾಂಸ್ಕೃತಿಕ ಕೇಂದ್ರ ಕೋಲಾರ ಹಿರಿಯ ದಲಿತ ಮುಖಂಡರು ಎನ್ ವೆಂಕಟೇಶ್, ಸಿ ವೆಂಕಟ ನಾರಾಯಣಮ್ಮ, ವಿಜಯೇಂದ್ರ ಗುಲ್ಲಹಳ್ಳಿ, ಶಿವಪ್ರಸಾದ್ ಕೆಸಿ, ರಾಜಕಾಂತ್, ಸಿಜಿ ಗಂಗಪ್ಪ, ಜಿವಿ ಗಂಗಪ್ಪ, ನಾಗಪ್ಪ, ನಿವೃತ್ತ ಇಂಜಿನಿಯರ್ ಪಿ ಮೂರ್ತಿ ಮತ್ತಿತರ ಇದ್ದಾರೆ. ಚಿಂತಾಮಣಿ ತಾಲೂಕು ಸಂಚಾಲಕರು ವ್ಯಾಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಈ ಒಂದು ಕಾರ್ಯಕ್ರಮದ ಕೈ ಇಡಬೇಡಿ. ಮಾತಾಡೋದಕ್ಕೆ ಭಯ ನನಗೆ. ಯಾಕೆಂದರೆ ಬುದ್ಧನನ್ನು ಮುಟ್ಟೋದು ಅಂದರೆ ನನ್ನೊಳಗನ್ನು ಮುಟ್ಟಿ ಮಾತಾಡೋದು ಅಂತ. ನನ್ನೊಳಗಿರೋ ಕೇಡು ಕಲ್ಮಶವನ್ನು ಕಂಡು ಬೆಚ್ಚಿ ಬಿದ್ದಿರುವೆ ನಾನು. ಅದಕ್ಕಾಗಿ ಮಾತಾಡೋದಕ್ಕೆ ಹಿಂಜರಿಕೆ ಆಗ್ತಾಯಿದೆ. ಆ ಹಿಂಜರಿಕೆಯೊಂದಿಗೆ ನಾನು ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ. ಅಲ್ಲಿ ಬುದ್ಧ 2569 ಅಂತ ಹಾಕಿದ್ದೀವಿ. ಅಂದರೆ ಬುದ್ಧ 2569 ವರ್ಷಗಳ ಹಿಂದೆ ಇದ್ದ ಅನ್ನೋದರ ಗುರುತಾಗಿ ಅಲ್ಲಿಂದ ಆರಂಭ ಮಾಡಿದ್ದೀವಿ ಚರಿತ್ರೆ. ನಾನು 50 ಅಂತ ಕರೀತಾ ಇದ್ದೀನಿ ಬುದ್ಧನನ್ನು. ಕರ್ನಾಟಕದಲ್ಲಿ 2569 ಅಂತ ಕರೆಯಲ್ಲ. ಬುದ್ಧ ಇಲ್ಲಿ ಹುಟ್ಟಿದ್ದು, ನಮಗೆ ಕಂಡಿದ್ದು 50 ವರ್ಷಗಳ ಹಿಂದೆ. ಅದು ಎಲ್ಲಿ? ಭದ್ರಾವತಿ ಪೇಪರ್ ಟೌನಲ್ಲಿ ಒಂದು ತಗಡು ಶೆಡ್ಡಿನ ಆಡಿಟೋರಿಯಮಲ್ಲಿ ಕಲೆಕಾಯಿಸಮ್ ಏನಿತ್ತು ಅವತ್ತು ಬುದ್ಧ ನಮಗೆ ಕಣ್ಣು ತೆರೆದಂತೆ ಹುಟ್ಟಿದ ಅಂತ ನಾನು ಭಾವಿಸ್ತೀನಿ. ಅಂಬೇಡ್ಕರ್ ಅವರಿಗೆ ಬುದ್ಧ ಯಾವಾಗ ಸಿಕ್ಕ ಅನ್ನೋದು ಅಂಬೇಡ್ಕರ್ ಬಗ್ಗೆ ಓದಿರೋ ನಿಮಗೆಲ್ಲ ಗೊತ್ತೇ ಇರ್ತದೆ. ಅವರು ಮೆಟ್ರಿಕ್ಯುಲೇಷನ್ ಪಾಸ್ ಆದಾಗ ಮೊಟ್ಟ ಮೊದಲನೇದಾಗಿ ಒಬ್ಬ ಅಸ್ಪೃಶ್ಯ ವಿದ್ಯಾರ್ಥಿ ಮೆಟ್ರಿಕ್ಯುಲೇಷನ್ ಪಾಸ್ ಮಾಡಿದ್ದಾನೆ, ಅವರನ್ನು ಅಭಿನಂದಿಸಬೇಕು ಅಂತ ಆ ಕೊಳಗೇರಿಯ ಜನ ಎಲ್ಲ ತೀರ್ಮಾನ ಮಾಡಿ ಅವ್ರ ತಂದೆಗೆ ಹೇಳ್ತಾರೆ. ಅವ್ರ ತಂದೆ ಅದಕ್ಕೆ ಒಪ್ಪೋದಿಲ್ಲ. ಅವ್ನಿಗೀಗಲೇ ತಲೆ ತಿರುಗಿಬಿಡ್ತದೆ, ಅದನ್ನೆಲ್ಲ ಮಾಡಬೇಡಿ ಅಂತಾರೆ. ಆದರೆ ಜನ ಬಿಡಲ್ಲ, ಮಾಡ್ತಾರೆ ಅಭಿನಂದನೆಯನ್ನು. ಆ ಅಭಿನಂದನೆಗೆ ಅಧ್ಯಕ್ಷರಾಗಿ ಕೆಲಸಕ್ಕೆ ಬಂದಿರ್ತಾರೆ. ಅವರು ಅಂಬೇಡ್ಕರ್ ಅವರಿಗೆ
ಮರಾಠಿಯಲ್ಲಿ ಬರೆದಿರುವಂಥ ಒಂದು ಕೃತಿನ ಕೊಡ್ತಾರೆ. ಒಂದು ಸಣ್ಣ ಕೃತಿ, ಬುದ್ಧ ಮತ್ತು ಆತನ ಜೀವನ, ಮರಾಠಿ. ಬುದ್ಧ ಬಾಬಾ ಸಾಹೇಬರಿಗೆ ಮೆಟ್ರಿಕ್ಯುಲೇಷನ್ ಹಂತದಲ್ಲಿ ಬೀಜ ಬಿದ್ದಿದ್ದು 1956ರಲ್ಲಿ ಅವರ ಪರಿನಿರ್ವಾಣ ಒಂದು ಹಿಂದಿನ ರಾತ್ರಿ, ಡಿಸೆಂಬರ್ 5ನೇ ತಾರೀಕು ರಾತ್ರಿ ಕೂಡ ಅವರು ತಮ್ಮ ಬುದ್ಧ ಮತ್ತು ಧರ್ಮ ಅನ್ನುವಂಥ ಕೃತಿಗೆ ಕೆಲವು ಮಾತುಗಳನ್ನು ಸೇರಿಸಬೇಕು ಅಂತ ಟಿಪ್ಪಣಿ ಬರೆದಿರ್ತಾರೆ. ಅಂತಂದರೆ ಜೀವನದ ಕೊನೆ ಉಸಿರಿನವರೆಗೂ ಕೂಡ ಬುದ್ಧ ಅವರು ಉಸಿರಾಗಿದ್ದರು ಅಂತ. ಹೀಗೆ ಬಾಬಾ ಸಾಹೇಬರ ಉಸಿರಾಗಿರುವಂಥ ಬುದ್ಧನಂತ ಬಾಬಾ ಸಾಹೇಬರ ಮೂಲಕ ಅಲ್ಲದೆ ನಾನೇ ನಾನಾಗಿ ಅಥವಾ ಇಂಡಾಕ್ಟ್ರೇಷನ್ ಆಫ್ ಎ ರಿಲಿಜಿಯಸ್ ರೆಜಿಮೆಂಟಲೈಸೇಷನ್ ಮೂಲಕ ಆಗ್ತದೆ ಅಂತಂದರೆ ಅದು ಯಾವತ್ತೂ ಕೂಡ ಈಡೇರಿಸ್ತದೆ ಅಂತ ನಾನು ಭಾವಿಸ್ತೇನೆ. ನೀವು ಧಮ್ಮ ದೀಕ್ಷೆ ತಗೋಬೋದು, ತ್ರಿಸರಣ ಹೇಳ್ಬೋದು, ಅಷ್ಟಾಂಗ ಮಾರ್ಗದ ಬಗ್ಗೆ ಮಾತಾಡ್ಬೋದು, ತ್ರಿಪಿಟಿಕ ಬಗ್ಗೆ ಕೂಡ ಮಾತಾಡ್ಬೋದು. ಆದರೆ ಬಾಬಾ ಸಾಹೇಬರು ಬುದ್ಧನನ್ನು ಕಂಡ ರೀತಿಯನ್ನು ನಾವು ಮೈಗೂಡಿಸ್ಕೊಳ್ಳದೆ ಹೋದರೆ ಅಥವಾ ಅವ್ರು ನೋಡಿದ ಕಣ್ಣಲ್ಲಿ ನಾವು ನೋಡೋದಕ್ಕಾಗಲಿಲ್ಲ ಅಂದರೆ ಬುದ್ಧನನ್ನು ನಾವು ತೋರಿಕೆಗಾಗಿ ಬುದ್ಧನನ್ನು ಅನುಕರಿಸ್ತಾ ಇರ್ತೇವೆ. ಅದು ಭಾಳ ಅಪಾಯಕಾರಿಯಾದಂಥ ಒಂದು ವಿಕೃತ ವರ್ಗವನ್ನು ಅದು ಸೃಷ್ಟಿಸುತ್ತೆ. ಆ ವಿಕೃತ ವರ್ಗ ಹೇಗಿರ್ತದೆ ಅನ್ನೋದಕ್ಕೆ ನಾನು ದಲಿತ ಚಳುವಳಿಯ ಆತ್ಮಕಥೆ ಅನ್ನೋ ರೀತಿಯಲ್ಲಿ ಕೆಲವು ಪದ್ಯಗಳನ್ನು ಬರೆದಿದ್ದೀನಿ. ಅದರೊಳಗೆ ಒಂದು ಪದ್ಯನ ನಾನು ನಿಮ್ಮ ಮುಂದೆ ಓದೋದು. ಆರಾಮ ಕಾಲ ವಿರಾಮ ಕಾಲ. ನಾವು ಹಿಂದೆ ನಮ್ಮ ತಂದೆ ತಾಯಿಗಳು ನಾವು ಬೆವರು ಬಟ್ಟೆಗಳು, ಹರಿದ ಚಿಂದಿ ಬಟ್ಟೆಗಳಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡೋದೋಸ್ಕರ ಉಟ್ಕೊಂಡಂಥ ದಲಿತ ಸಂಘರ್ಷ ಸಮಿತಿಯ ಬ್ಯಾನರ್ ಹಿಂದೆ ಬೀದಿಗಳಲ್ಲಿ ನಡೆದಾಡ್ತಿದ್ವಿ. ಇವತ್ತು ಆ ಸನ್ನಿವೇಶ ಇಲ್ಲ, ಬದಲಾಗಿದೆ. ಯಾಕೆ? ಆರಾಮ ಕಾಲ ವಿರಾಮ ಕಾಲ ಇದೆ. ಈಗ ವಿರಾಮ ಕಾಲ ಆರಾಮಾಗಿರುವ ಕಾಲ, ಹೊಟ್ಟೆ ಸಾಕಷ್ಟು ಬರ್ತಿ ಗಾಳಿಗೆ ಬಿಟ್ಟ ಮಾಸುವುದು ಸಹಜ ಮತ್ತು ಮರಳಿಗೆ. ಆಗ ಏನಾದರೂ ಮಾಡುತ್ತಿರಬೇಕು. ಮಧ್ಯಮ ಮಾರ್ಗದಿ ನಡೆದ ಜಾಕ್ಯವನೇ ನನ್ನಪ್ಪ, ನಾವು ಕೂಗುವುದು ನಿಮ್ಮ ಪಾದ ಕರುವಾಗಲಪ್ಪ, ಬೇಕಯ್ಯ ಸ್ವಾಮಿ ಬಂದಿ.